ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮಲ್ಲಿ ನೋಡಿದ್ರೆ ರೈಸ್ ವಾಟರ್ ಚಾಲೆಂಜ್. ಎಸ್, ಮತ್ತೆ ನಾನು ರೈಸ್ ವಾಟರ್ ಚಾಲೆಂಜ್ ತಗೊಂಡೆ. ಹೇಗಿತ್ತು ಏನು ಎಲ್ಲಾನು ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ರಿಗೂ ಗೊತ್ತು, ಒಂದಷ್ಟೇ ತಿಂಗಳ ಹಿಂದೆ ನಾನು ರೈಸ್ ವಾಟರ್ ಚಾಲೆಂಜ್ ತಗೊಂಡಿದ್ದೆ ಅಂಡ್ ನಂಗೆ ರಿಸಲ್ಟ್ ಸಿಕ್ಕಿರ್ಲಿಲ್ಲ. ಬಟ್ ಏನ್ ಗೊತ್ತಾ, ಒಂದು ದೊಡ್ಡ ಪ್ರಾಸೆಸ್ ಆಗಿತ್ತು. ಒಂದು 24 hours ಫರ್ಮೆಂಟ್ ಮಾಡ್ಬೇಕು, ಅದಾದ್ಮೇಲೆ ಹೇರ್ ಮೇಲೆ ಹಾಕಬೇಕು, ಅದಾದ್ಮೇಲೆ 1 hour ವೇಟ್ ಮಾಡ್ಬೇಕು, ಹೇರ್ ವಾಶ್ ಮಾಡ್ಬೇಕು. ಅದನ್ನ 1 ತಿಂಗಳು ಮಾಡಿದ್ಮೇಲೆ ರಿಸಲ್ಟ್ ಕೂಡ ಬರಲಿಲ್ಲ. ಮತ್ತೆ ಯಾಕಪ್ಪ ಮಾಡ್ಬೇಕು ಅಂತ ನಾನು ಗಿವ್ ಅಪ್ ಮಾಡ್ಬಿಟ್ಟೆ. ಬಟ್ ಎಷ್ಟ್ ಜನ ರೈಸ್ ವಾಟರ್ ಚಾಲೆಂಜ್ ನ ತಗೊಂಡು ಇಷ್ಟು ಶುದ್ಧ ಕೂದಲು ಚೆನ್ನಾಗಿ ಬೆಳೆದಿರುತ್ತೆ, ಫುಲ್ ಶೈನಿ ಸ್ಟ್ರಾಂಗ್ ಹೇರ್ ಫಾಲ್ ಎಲ್ಲ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ನನಗೆ ಯಾಕೆ ಆಗ್ಲಿಲ್ಲ ಅಂತ ನಾನು ಸರಿ ಬಿಟ್ಬಿಟ್ಟಿದ್ದೆ. ಈಗ ರೀಸೆಂಟ್ ಆಗಿ ಸ್ವಲ್ಪ ದಿನದಿಂದ ಯೂಟ್ಯೂಬ್ ಅಲ್ಲಿ ಏನೋ ನೋಡ್ತಾ ಇದ್ದ. ಸೊ ಒಂದು ಮೆಥಡ್ ನೋಡಿದೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ನಿಸ್ತು, ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಮತ್ತೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಧೈರ್ಯ ಮಾಡಿ ಓಕೆ ಅಂತ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಅಂಡ್ ಈ ಪರ್ಟಿಕ್ಯುಲರ್ ಮೆಥಡ್ ಏನಿದೆ ನಾನೆನ್ನೆ ಟ್ರೈ ಮಾಡಿದೆ. ಅಂಡ್ ಬೆಸ್ಟ್ ವಿಚಾರ ಏನು ಅಂತ ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಇಲ್ಲ, ಆಮೇಲೆ ಸಿಕ್ಕಾಪಟ್ಟೆ ಮೆಸ್ಸಿ ಆಗಲ್ಲ, ಅದಾದ್ಮೇಲೆ 24 hours ವೇಟ್ ಮಾಡ್ಬೇಕಾಗಿಲ್ಲ, ಫರ್ಮೆಂಟ್ ಮಾಡ್ಬೇಕಾಗಿಲ್ಲ, ಏನೂ ಇಲ್ಲ, ಕ್ವಿಕ್ ಆಗತ್ತೆ. ಬಟ್ ಇದು ಹೇರ್ ಮಾಸ್ಕು ಅಲ್ಲ, ಇದು ರೈಸ್ ವಾಟರ್ ರಿನ್ಸ್ ಅಂತ ಅಂತಾರೆ. ಇದಕ್ಕೆ ನಾನು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಒಂಚೂರು ಮಸಾಲ ಆಡ್ ಮಾಡಿದೀನಿ. ಮಸಾಲಾನೇ ನಾಟ್ ಅಡಿಗೆ ಮನೇಲಿ ಸಿಗೋ ಮಸಾಲೆ ಅಲ್ಲ, ಬಟ್ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯಂಟ್ ನ ಆಡ್ ಮಾಡಿದೀನಿ. ಸೊ ದಟ್ ನನ್ ಟಚ್ ಕೊಡೋಣ ಹೆಂಗಾಗತ್ತೆ ಅಂತ ನೋಡೋಣ ಅಂತ ಅನ್ಬಿಟ್ಟು. ಈ ಮೆಥಡ್ ತುಂಬಾನೇ ಸಿಂಪಲ್ ಆಗಿದೆ. 1 ಕಪ್ ಬಾಸ್ಮತಿ ರೈಸ್ನ ತಗೊಂಡು ಅದನ್ನ 2 ಸಲ ನಾನು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡೆ. ತೊಳ್ಕೊಂಡಿದ್ದ ಅಕ್ಕಿ ಏನಿತ್ತಲ್ಲ ಅದನ್ನ ಒಂದು ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಒಂದು 8 ರಿಂದ 10 ಲವಂಗನ ನಾನು ಇದಕ್ಕೆ ಹಾಕೊಂಡೆ. ಯಾಕೆ ಅನ್ನೋದಾದ್ರೆ ಇದು ರಿಚ್ ಇನ್ ನ್ಯೂಟ್ರಿಯನ್ಸ್ ಅಂಡ್ ಹೇರ್ ಫಾಲ್ ಏನಾದ್ರು ತುಂಬಾ ಆಗ್ತಿದ್ರೆ ಅಥವಾ ಹೇರ್ ಗ್ರೋತ್ ಆಗ್ತಿಲ್ಲ ಅಂತ ಅದನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಫ್ರಿಜ್ ಅಥವಾ ಡಲ್ ಹೇರ್ ಇದ್ರೆ ಅದನ್ನು ಕೂಡ ಟ್ರೀಟ್ ಮಾಡೋದಕ್ಕೆ ಲವಂಗ ಹೆಲ್ಪ್ ಮಾಡುತ್ತೆ ನ್ಯಾಚುರಲ್ ಆಗಿ. ಈಗ ಇಲ್ಲಿ ನಾನು ರೋಸ್ಮೆರಿನ ಬಳಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ನ ಬಳಸೋದ್ರಿಂದ ಹೇರ್ ಗ್ರೋತ್ ಸ್ಟಿಮ್ಯುಲೇಟ್ ಆಗುತ್ತೆ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ಎಸೆನ್ಷಿಯಲ್ ಆಯಿಲ್ನ ಬಳಸ್ತಾ ಇಲ್ಲ, ನನಗೆ ರೋಸ್ಮೆರಿನೇ ಸಿಕ್ಕಿದ್ರಿಂದ ಅದನ್ನೇ ಬಳಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಬಿಸಿನೀರನ್ನ ಹಾಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ರೋಸ್ಮೆರಿ ಇರ್ಬೋದು, ಅಕ್ಕಿ ಇರ್ಬೋದು, ಲವಂಗ ಇರ್ಬೋದು, ಇದರಲ್ಲಿರುವಂಥ ಎಲ್ಲ ಅಂಶಗಳು ಬಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದನ್ನು 1 hour ಎತ್ತಿಡ್ತೀನಿ. ಇದು ತಣ್ಣಗಾದ್ಮೇಲೆ ರಿನ್ಸ್ ಮಾಡೋದಕ್ಕೆ ರೈಸ್ ವಾಟರ್ ರೆಡಿ ಇರುತ್ತೆ. ನಾನು ಯಾಕೆ ಶೂಟ್ ಮಾಡ್ತಾ ಇದ್ದೆ ಅಂತ ಅಂದ್ರೆ ನೋಡೋಣ, ಅಕಸ್ಮಾತ್ ಏನಾದ್ರು ಒಂದು ಸಣ್ಣ ಪುಟ್ಟ ರಿಸಲ್ಟ್ ಏನಾದ್ರು ಸಿಕ್ಕಿದ್ರೆ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಶೂಟ್ ಮಾಡಕ್ ಶುರು ಮಾಡಿದ್ದು. ಅಂಡ್ ಫಸ್ಟ್ ಟೈಮಿಗೆ ನನಗೆ ಏನ್ ರಿಸಲ್ಟ್ ಸಿಕ್ತು, ಐ ಆಮ್ ವೆರಿ ವೆರಿ ಹ್ಯಾಪಿ. ಬಿಕಾಸ್ ನನ್ನ ಹೇರ್ ಹೇಗಿರುತ್ತೆ, ಹೇಗೆ ಆಡುತ್ತೆ ನನಗೆ ಗೊತ್ತು. ಸೊ ಹಂಗಾಗಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಏನ್ ಡಿಸೈಡ್ ಮಾಡಿದ್ದು ಅಂತ ಅಂದ್ರೆ ಹೊಸ ಮೆಥಡ್ ನ ಟ್ರೈ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಹೊಸ ಶಾಂಪೂನು ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡೆ. ಈ ಶಾಂಪೂ ಅಲ್ಲಿ ರೈಸ್ ವಾಟರ್ ಇದೆ. ಸೊ ರೈಸ್ ವಾಟರ್ ರಿನ್ಸ್ ಅಂಡ್ ರೈಸ್ ವಾಟರ್ ಶಾಂಪೂ ಎರಡನ್ನೂ ಮಿಕ್ಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಈ 2 ಮೆಥಡ್ ನ ಕಂಬೈನ್ ಮಾಡಿ ಅಥವಾ 2 ಪ್ರಾಡಕ್ಟ್ ನ ಕಂಬೈನ್ ಮಾಡಿ ಈ ಒಂದು ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿರೋದು. Buds and Berries shampoo and hair mask with rice water and chia seed. ಮೊದಲನೇದಾಗಿ ಈ ಬ್ರ್ಯಾಂಡ್ ಬಗ್ಗೆ ಇರ್ಬೋದು ಅಥವಾ ಈ ಪ್ರಾಡಕ್ಟ್ ಬಗ್ಗೆ ನಂಗೆ ಇಂಪ್ರೆಸ್ ಆಗಿದೆಯೇನು ಅಂತ ಅಂದ್ರೆ, ಇವ್ರು ಬಂದ್ಬಿಟ್ಟು ಕ್ಲೀನ್ ಬ್ಯೂಟಿ ಬ್ರ್ಯಾಂಡ್ ಇನ್ಸ್ಪೈರ್ಡ್ ಬೈ ಗಾರ್ಡನ್ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಅಂಡ್ ಇವರಿಗೆ IFR ಇಂದ ಸರ್ಟಿಫಿಕೇಶನ್ ಕೂಡ ಸಿಕ್ಕಿದೆ. ಎರಡನೇ ವಿಚಾರ ಬಂದ್ಬಿಟ್ಟು, ನಾನು ಶಾಂಪೂ, ಹೇರ್ ಮಾಸ್ಕ್, ಹೇರ್ ಕಂಡೀಷನರ್ ಅಂತ ಬಂದಾಗ ಫಸ್ಟ್ ಇದನ್ನ ನೋಡ್ತೀನಿ, ಇದು ಯಾವ್ದು ಇಲ್ವಾ, ಅದಾದ್ಮೇಲೆ ನಾನು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡೋದು. ಸೊ ಇವರು ಕೂಡ 5 ಕ್ಲೀನ್ ಬ್ಯೂಟಿ ಅಶ್ಯೂರೆನ್ಸ್ ನ ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ಕೆಮಿಕಲ್ಸ್ ಇಲ್ಲ, ಅದಾದ್ಮೇಲೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದು. ಹಾಗಾಗಿ ಇದ್ರಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ಇದು ನಮ್ಮ ಕೂದಲು ಮೇಲೆ ಬಳಸೋದಕ್ಕೆ ತುಂಬಾನೇ ಸೇಫ್ ಅಂತ. ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯ್ತು. ಈಗ ಇದರ ಕನ್ಸಿಸ್ಟೆನ್ಸಿ ಹೇಗಿದೆ, ಶಿಯಾ ಸೀಡ್ಸ್ ಇದೆ, ರೈಸ್ ವಾಟರ್ ಇದೆ, ಇದು ಏನ್ ಮಾಡುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಶಾಂಪೂ ಮತ್ತೆ ಹೇರ್ ಮಾಸ್ಕ್ ಏನಿದೆ ಇದರಲ್ಲಿ 2 ಕಾಮನ್ ವಿಚಾರ ಇದೆ. ಅದೇನು ಅಂತಾನೆ ರೈಸ್ ವಾಟರ್ ಮತ್ತೆ ಶಿಯಾ ಸೀಡ್. ಸೊ ರೈಸ್ ವಾಟರ್ ಅಲ್ಲಿ ತುಂಬಾನೇ ವೈಟಮಿನ್ಸ್, ಮಿನರಲ್ಸ್ ಇದೆ. ಅದನ್ನ ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ಕೂದಲನ್ನ ಅದು ರೂಟ್ಸ್ ಇಂದ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಫಾಲ್ ಆಗ್ತಿದ್ರೆ ಅಥವಾ ಹೇರ್ ಲಾಸ್ ಆಗ್ತಿದ್ರೆ ಅದನ್ನ ರಿಡ್ಯೂಸ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಕೂದಲನ್ನ ಸ್ಮೂತ್ ಮತ್ತೆ ಸಿಲ್ಕಿ ಮಾಡುತ್ತೆ. ನನ್ನ ಫೇವ್ರೆಟ್ ಇಂಗ್ರೀಡಿಯೆಂಟ್ ಶಿಯಾ ಸೀಡ್ಸ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ರಿಚ್ ಇನ್ ಪ್ರೋಟೀನ್. ಸೊ ನಮ್ಮ ಕೂದಲಿನ ವಾಲ್ಯೂಮ್ ಏನಿರುತ್ತೆ ಅದನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಹೇರ್ ಗ್ರೋತ್ ಏನಿರುತ್ತೆ ಅದನ್ನು ಕೂಡ ಬೂಸ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ಕಡೆ ರೈಸ್ ವಾಟರ್, ಈ ಕಡೆ ಶಿಯಾ ಸೀಡ್ಸ್, ಎರಡೂ ಅಮೇಸಿಂಗ್ ಇಂಗ್ರೀಡಿಯೆಂಟ್ ಅಂಡ್ 2 ಕೂಡ ಕಂಬೈನ್ ಮಾಡಿರೋದ್ರಿಂದ ರಿಸಲ್ಟ್ಸ್ ಸಿಕ್ಕಾಪಟ್ಟೆ ಅಮೇಸಿಂಗ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಎಫೆಕ್ಟಿವ್ ಆಗಿರುತ್ತೆ. ಸೊ ಈಗ ನಾನು ಈ ಶಾಂಪೂನ ಟೆಕ್ಸ್ಚರ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಸ್ವಲ್ಪ ಶಾಂಪೂ ತಗೊಂಡ್ರೆ ಸಾಕು. ಬಿಕಾಸ್ ಇದು ಕ್ರೀಮಿ ಥಿಕ್ ಟೆಕ್ಸ್ಚರ್ ಇರೋದ್ರಿಂದ ಸ್ವಲ್ಪ ನೀರ್ನ ಬಳಸಿ ಲ್ಯಾದರ್ ಮಾಡ್ಕೊಂಡ್ಬಿಟ್ರೆ
ತುಂಬಾ ಚೆನ್ನಾಗಿ ಕ್ಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನೇ ಡರ್ಟ್ ಇದ್ರು ಬಿಲ್ಡಪ್ಸ್ ಇದ್ರು ಸ್ಕ್ಯಾಲ್ಪ್ ಅಲ್ಲಿ ಸ್ವಲ್ಪ ಪ್ರಾಡಕ್ಟ್ ಇಂದಾನೆ ಕಂಪ್ಲೀಟ್ ಆಗಿ ಚೆನ್ನಾಗಿ ಹೇರ್ ನ ವಾಶ್ ಮಾಡಬಹುದು. ಅಂಡ್ ಸ್ಕ್ಯಾಲ್ಪ್ ನನಗೆ ಮೊದಲನೇ ಸಲ ಬಳಸಿದಾಗ ತುಂಬಾನೇ ಕ್ಲೀನ್ ಅಂತ ಅನ್ನಿಸ್ತು. ಬಡ್ಸ್ ಅಂಡ್ ಬೆರೀಸ್ ಹೇರ್ ಮಾಸ್ಕ್ ಏನಿದೆ ಇದರ ಟೆಕ್ಸ್ಚರ್ ಕೂಡ ತುಂಬಾ ಥಿಕ್ ಆಗಿದೆ, ಹಾಗೆ ಕ್ರೀಮಿ ಆಗಿದೆ. ಅಪ್ಲಿಕೇಶನ್ ಕೂಡ ತುಂಬಾನೇ ಈಸಿ ಆಗುತ್ತೆ. ಡಿಟ್ಯಾಂಗ್ಲಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೂದಲು ಡಲ್ ಆಗಿದ್ರೆ, ಶೈನ್ ನ ಕಳ್ಕೊಂಡಿದ್ರೆ ಅದನ್ನ ವಾಪಸ್ ತಂದ್ಕೊಡುತ್ತೆ. ಅಂಡ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿ ಮಾಡುತ್ತೆ. ಸೊ ಈಗ ರೈಸ್ ವಾಟರ್ ರಿನ್ಸ್ ಹೇಗೆ ಮಾಡೋದು ನೋಡೋಣ. ರೈಸ್ ವಾಟರ್ ರಿನ್ಸ್ ಸಿಕ್ಕಾಬಡೆ ಸಿಂಪಲ್ ಮಾಡೋದು. ಮೊದಲನೇದಾಗಿ ಹೇರ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಏನಾದರೂ ಬಿಲ್ಡಪ್ಸ್ ಇದ್ರೆ, ಸ್ಕ್ಯಾಲ್ಪ್ ಕ್ಲೀನ್ ಇಲ್ಲ ಅಂತ ಅಂದರೆ ಅದನ್ನು ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬಡ್ಸ್ ಆ್ಯಂಡ್ ಬೆರಿ ಶಾಂಪೂನ ಬಳಸಿದೆ. ಸ್ವಲ್ಪ ಪ್ರಾಡಕ್ಟಲ್ಲೇ ತುಂಬ ಚೆನ್ನಾಗಿ ಲ್ಯಾದರ್ ಆಯಿತು ಆ್ಯಂಡ್ ಸ್ಕ್ಯಾಲ್ಪ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತು. ರೈಸ್ ವಾಟರ್ ರಿನ್ಸ್ ಏನಿದೆ ಇದು ಯೂಸ್ ಮಾಡೋದಕ್ಕಿಂತ ಮುಂಚೆ ತಣ್ಣಗಾಗಿರಬೇಕು. ಅದಾದಮೇಲೆ ಸ್ಟ್ರೇನ್ ಮಾಡಿಕೊಂಡು ಇನ್ನೊಂದು ಬಾಟಲಿಗೆ ಶಿಫ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂತ ಅಂದರೆ ಇದನ್ನು ಅಪ್ಲೈ ಮಾಡಬೇಕಂದ್ರೆ ಪೋರ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಸ್ವಲ್ಪ ಪೋರ್ಷನ್ಸ್ ಎಲ್ಲನೇ ಪೋರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡ್ಕೊಂಡು ಆದಮೇಲೆ 5 ನಿಮಿಷ ಇದನ್ನು ಬಿಡಬೇಕಾಗತ್ತೆ. ನಾನು ಶವರ್ ಕ್ಯಾಪ್ನ ಯೂಸ್ ಮಾಡಿದೆ. 5 ನಿಮಿಷ ಆದಮೇಲೆ ಕೂದಲನ್ನ ವಾಶ್ ಮಾಡೋ ಅಗತ್ಯ ಅಲ್ಲ, ಡೈರೆಕ್ಟಾಗಿ ಹೇರ್ ಮಾಸ್ಕ್ನ ಬಳಸ್ಬೋದು. ನಾನಿಲ್ಲಿ ಬಡ್ಸ್ ಆ್ಯಂಡ್ ಬೆರೀಸ್ ಹೇರ್ ಮಾಸ್ಕ್ನ ಬಳಸ್ತಾ ಇದ್ದೀನಿ. ಹೇರ್ ಮಾಸ್ಕ್ ಇರ್ಬೋದು ಅಥವಾ ಕಂಡೀಷ್ನರ್ ಇರ್ಬೋದು, ಇದು ಯಾವತ್ತೂ ಸ್ಕ್ಯಾಲ್ಪಿಗೆ ಟಚ್ ಆಗಬಾರ್ದು. ಕೂದಲಿನ ತುದಿಗೆ ಮಾತ್ರ ಹಚ್ಚಬೇಕಾಗತ್ತೆ. ಹಚ್ಚಿ 2 ರಿಂದ 5 ನಿಮಿಷ ಬಿಟ್ಟು ಹೇರ್ನ ವಾಶ್ ಮಾಡಬೇಕು. ನಾನು ಮೇಜರ್ ಆಗಿ ಅಬ್ಸರ್ವ್ ಮಾಡಿರೋದು 2 ವಿಚಾರ. ಒಂದು, ಕೂದಲು ಸಿಕ್ಕಡ್ತಾ ಇಲ್ಲ ನನಗೆ. ಯೂಶಲ್ ಆಗಿ ಸಿಕ್ಕಟ್ಟಿದೆ ಬಿಕಾಸ್ ನನ್ ಫ್ರೀಸಿ ಇದೆ ಅಂಡ್ ಬೇಬಿ ಇದೆ ಅಂಡ್ ವರ್ಕ್ಔಟ್ ಮಾಡ್ತೀನಿ, ತೆಗೆದು ಹೆಂಗೆಲ್ಲ ಗಂಟು ಹಾಕ್ತಾ ಇರ್ತೀನಿ. ಅಂಡ್ ಹೇರ್ನ ಕೂಮ್ ಮಾಡಿದಾಗ ನನಗೆ ಹೇರ್ ಫಾಲ್ ಆಗಿಲ್ಲ. ಐ ಥಿಂಕ್ 3-4 ಸ್ಟ್ಯಾಂಡ್ ಅಷ್ಟೇ ಉದುರಿದು. ಐ ಆಮ್ ಬೀಂಗ್ ವೆರಿ ಹಾನೆಸ್ಟ್. ಸೊ ಇದು ಒಂದು ಅನ್ನಿಸ್ತು. ಅದಾದ್ಮೇಲೆ ಕೂದಲು ನನಗೆ ಫ್ಲಾಟ್ ಆಗುತ್ತೆ. ನಾ ಹೇಳೋದಲ್ಲ, ವರ್ಕ್ಔಟ್ ಎಲ್ಲ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಫ್ಲಾಟ್ ಆಗ್ಬಿಡುತ್ತೆ. ಬಟ್ ಸೆಕೆಂಡ್ ಎಡೆಗೂ ಬೌನ್ಸ್ ಇದೆ. ಹಾಗಾಗಿ ನಾನು ಐ ಥಾಟ್ ಓಕೆ ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದು. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಾನೆ ನಮ್ಗೆ ಎಲ್ಲಾನು ನ್ಯಾಚುರಲ್ ಆಗೇ ಬೇಕು. ಸೊ ಹಾಗಾಗಿ ಮನೆಯಲ್ಲಿ ಏನ್ ಸಿಗುತ್ತೆ ಆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಹೇರ್ ಮಾಸ್ಕ್ ಇರ್ಬೋದು, ಫೇಸ್ ಮಾಸ್ಕ್ ಇರ್ಬೋದು, DIY ಪ್ಯಾಕ್ಗಳಿರ್ಬೋದು, ಇದೆಲ್ಲನೂ ಮಾಡ್ಕೊಳ್ತೀವಿ. ಬಟ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಕೆಮಿಕಲ್ಸ್ ಇರುವಂತ ಪ್ರಾಡಕ್ಟ್ಸ್ ನ ಚೂಸ್ ಮಾಡ್ತೀವಿ. ಆಗೇನಾಗುತ್ತೆ, ಈ ಕಡೆ ರಿಸಲ್ಟು ಬರಲ್ಲ, ಈ ಕಡೆ ಎಫೆಕ್ಟಿವ್ ಆಗೂ ಇರಲ್ಲ. ಸೊ 5 ನಿಮಿಷ ನಮ್ ಟೈಮ್ ತಗೊಳತ್ತೆ. ಒಂದು ರಿಸರ್ಚ್ ಅಥವಾ ಒಂದು ಸಣ್ಣ ಸ್ಟಡಿ ನೋಡ್ಕೊಂಡು ಅದರಲ್ಲಿ ಕೆಮಿಕಲ್ಸ್ ಇಲ್ಲದೆ ಇರುವಂತಹ ಪ್ರಾಡಕ್ಟ್ಸ್ ನ ಚೂಸ್ ಮಾಡಿ ಬಳಸಕ್ ಶುರು ಮಾಡಿ. ಸೊ ದಟ್ ಅಷ್ಟೆಲ್ಲ ಎಫರ್ಟ್ ಹಾಕಿರ್ತೀವಿ DIY ಪ್ಯಾಕ್ ಮಾಡಕ್ಕೆ, ಈ ಕಡೆ ರಿಸಲ್ಟ್ ಬರಲಿಲ್ಲ ಅಂತ ಅಂದಾಗ ಬೇಜಾರಾಗತ್ತೆ. ಈ 2 ಪ್ರಾಡಕ್ಟ್ ಅಲ್ಲಿ ಆ ಎಲ್ಲಾ ವಿಚಾರಗಳು ಇದೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಎಲ್ಲ, ಡರ್ಮಟಾಲಜಿಕಲಿ ಟೆಸ್ಟೆಡ್, ಅಟ್ ದ ಸೇಮ್ ಟೈಮ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಮಾಡೋದ್ರಿಂದ ತುಂಬಾನೇ ಸೇಫ್ ಕೂದಲು ಮೇಲೆ ಬಳಸೋದಕ್ಕೆ. ಅಂಡ್ ನನಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು. ಅಂಡ್ ಸಿಕ್ಕಾಪಟ್ಟೆ ಬೌನ್ಸಿ ಅನ್ನಿಸ್ತಾ ಇದೆ, ಕೂದಲು ಮ್ಯಾನೇಜ್ ಮಾಡೋದಕ್ಕೆ ಈಸಿ ಅನ್ನಿಸ್ತಾ ಇದೆ. ಅಂಡ್ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಇದನ್ನ 1 ತಿಂಗಳು ಚಾಲೆಂಜ್ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. 1 ತಿಂಗಳು ಆದ್ಮೇಲೂ ಪ್ರತಿ ವಾರ ನನ್ನ ರಿಸಲ್ಟ್ ಹೇಗಿತ್ತು ಅಂತ ನಾನು ಶೂಟ್ ಮಾಡಿ ಅಥವಾ ರೆಕಾರ್ಡ್ ಮಾಡಿ ಇಟ್ಕೊಳ್ತೀನಿ. 1 ತಿಂಗಳಾದ್ಮೇಲೆ ಅದನ್ನ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ದಟ್ ಇಸ್ ಅ ಪ್ರಾಮಿಸ್ ನನ್ನ ಕಡೆಯಿಂದ. ಶಾಂಪೂ ಬಂದ್ಬಿಟ್ಟು 375 ರುಪೀಸ್ ಇದೆ ಅಂಡ್ ಹೇರ್ ಮಾಸ್ಕ್ ಬಂದ್ಬಿಟ್ಟು 499 ರುಪೀಸ್ ಇದೆ. ಆಕ್ಚುಲಿ ಕಡಿಮೆ ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ಶಾಂಪೂ ಕನ್ಸಿಸ್ಟೆನ್ಸಿ ಬೇರೆ ತಿಕ್ಕಾಗಿರೋದ್ರಿಂದ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿದ್ವಿ, ತುಂಬಾ ದಿನ ಕೂಡ ಬರುತ್ತೆ. ನಾನು ಇದನ್ನ ಅಮೆಝಾನ್ ಇಂದ ತರಿಸಿದೆ. ನೀವು ವೆಬ್ಸೈಟ್ ಇಂದ ತರಿಸಬಹುದು. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಎಲ್ಲ ಕಡೆಗೂ ಅವೈಲೇಬಲ್ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬಾ ಹಾನೆಸ್ಟ್ ಆಗಿ ನನಗೆ ಏನ್ ಅನ್ನಿಸ್ತು, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನ ಹೇಳೋ ಪ್ರಯತ್ನ ನಾನು ಮಾಡಿದೀನಿ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ನೀವು ಪ್ರಾಡಕ್ಟ್ಸ್ ನ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದನಲ್ಲ, ಟ್ರೈ ಮಾಡ್ಬೋದು. ಟ್ರೈ ಮಾಡಾದ್ಮೇಲೆ ಹೆಂಗ ಅನಿಸ್ತು ಅಂತ ಹೇಳ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಆಲ್ರೆಡಿ ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಹೇಗೆ ಬಂದಿದೆ ಅಂತ ಹೇಳಿ, ಸೊ ದಟ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅದು. ಅಂಡ್ ಎಸ್, ಇದಿಷ್ಟು. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಲವ್. ಬಾಯ್.